Good morning, dear students. So, as I told you, I am going to start new lesson in physical chemistry solutions. So, here is an introduction for you. ಇಂಟ್ರಡಕ್ಷನ್ ನೋಡ್ಕೊಳ್ಳಿ ಹೇಗೆ ಫಸ್ಟಲ್ಲಿ ಸೊಲ್ಯೂಷನ್ಸಲ್ಲಿ ಹೇಗೆ ಬರುತ್ತೆ ಇಂಟ್ರಡಕ್ಷನ್ಸ್. ಈಗ ಸಪೋಸ್ ಈ ಸೊಲ್ಯೂಷನ್ಸ್ ಅನ್ನೋದು ನಮ್ಗೆ ಏನಿದಾಗ ವಾಟ್ ಇಸ್ ಅನ್ ಹೌ ಡು ವಿ ಗೆಟ್ ದ ಸೊಲ್ಯೂಷನ್ಸ್. ಸಪೋಸ್ ಎ ಪರ್ಸನ್ ಈಸ್ ಸಫರಿಂಗ್ ಫ್ರಮ್ ಸಿವಿಯರ್ ಡಿಹೈಡ್ರೇಷನ್. ಯಾರೊಬ್ಬ ವ್ಯಕ್ತಿಗೆ ಡಿಹೈಡ್ರೇಷನ್ ಆಗಿದೆ ಅಂದರೆ ನೀರಿನಲ್ಲಿ ದೇಹದಲ್ಲಿರ್ತಕ್ಕಂಥ ನೀರೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಅವಾಗ ಏನಾಗ್ತಾನೆ, ಅವನು ಬಿದ್ದೋಗ್ತಾನೆ. ಅಂಥವ್ನು ಏನು ಮಾಡ್ತೀವಿ ನಾವು, ಇಮ್ಮಿಡಿಯೇಟು ಹಾಸ್ಪಿಟ್ಲಿಗೆ ಸೇರಿಸ್ತೀವಿ. ಹಾಸ್ಪಿಟ್ಲಿಗೆ ಸೇರಿಸಿದಾಗ ಅವ್ನಿಗೇನು ಕೊಡೋದು, ಫಸ್ಟು ಡಾಕ್ಟ್ರ್ ಕೇಳಿದಾಗ ಅವನಿಗೆ ಕೊಡೋದು ಇದನ್ನೇ ನೋಡಿ, DNS ಅಂತ. DNS ಅಂದರೆ ಡೆಕ್ಸ್ಟ್ರೋ ನಾರ್ಮಲ್ ಸೆಲೈನ್ ಅಂತ. ಡೆಕ್ಸ್ಟ್ರೋಸ್ ಅಂದರೆ ಶುಗರು, ಸೆಲೈನ್ ಅಂದರೆ ಸಾಲ್ಟ್. ಅಂದರೆ ಇಟ್ ಈಸ್ ಅ ಮಿಕ್ಸರ್ ಆಫ್ ಸಾಲ್ಟ್ ಆ್ಯಂಡ್ ಗ್ಲೂಕೋಸ್. ಸೊ ಮಿಕ್ಸ್ಚರ್ ಆಫ್ ಕಾಮನ್ ಸಾಲ್ಟ್ ಆ್ಯಂಡ್ ಗ್ಲೂಕೋಸ್ ಇವೆರಡನ್ನು ಕೂಡ ಕೊಟ್ಟಾಗ ಅದನ್ನು DNS. ಹಾಗಾದರೆ ಕಾಮನ್ ಸಾಲ್ಟು ಗ್ಲೂಕೋಸ್ ತೊಗೊಂಡಾಗ ಎರಡೂ ಕೂಡ ಮಿಕ್ಸ್ ಆಗಬೇಕು. ಸೊ ದೆನ್ ದ ಸೊಲ್ಯೂಷನ್ ಬೋತ್ ಆರ್ ಡಿಸಾಲ್ವ್ಡ್, ಸೊ ಇಟ್ ಈಸ್ ಕಮ್ಸ್ ಅಂಡರ್ ದ ಸೊಲ್ಯೂಷನ್. ಹಾಗಾದರೆ ಸೊಲ್ಯೂಷನ್ ಅಂತ ನಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತ ಹೇಳಿದ್ರೆ, ಫ್ಲೋರೋಸಿಸ್ ಅಂತ ಒಂದು ಡಿಸೀಸ್ ಇದೆ. ಇಟ್ ಈಸ್ ಅ ಡಿಸೀಸ್ ಆಫ್ ಟೀತ್ ಆ್ಯಂಡ್ ಬೋನ್. ಹಲ್ಲು ಮತ್ತು ಈ ಮೂಳೆಗಳ ಒಂದು ಕಾಯಿಲೆ. ಅದೇನಾಗುತ್ತೆ, ಆ ಪ್ರಾಬ್ಲಮ್ ಬಂದಾಗ ಅಲ್ಲೇನಾಗುತ್ತೆ, ವಾಟರ್ ಆ್ಯಂಡ್ ಫ್ಲೋರಿನ್ ಸಾಲ್ಟ್ಸ್ ಕಡಿಮೆ ಇರುತ್ತೆ, ಅದನ್ನು ನಾವು ಕೊಡ್ತೀವಿ. ಸೊ ದಟ್ ಈಸ್ ಆಲ್ಸೋ ಅಗೈನ್ ಮೆಡಿಸಿನಲ್ ವ್ಯೂ. ಇದೇ ಟೈಪಲ್ಲಿ ಮೆಟ್ಲರ್ಜಲ್ ಬಂದಾಗ ಗೋ ಫಾರ್ ಬ್ರಾನ್ಸ್ ಆ್ಯಂಡ್ ಬ್ರಾಸ್. ಬ್ರಾನ್ಸ್ ಅಂದರೆ ಏನು, ಮನೇಲಿ ಹಿತ್ತಾಳೆ ಮತ್ತು ಕಂಚು ಇರುತ್ತೆ ನೋಡಿ, ಗಂಟೆಗಳಿದೆಯಲ್ಲ, ಗಂಟೆಗಳೆಲ್ಲ ಯಾವುದಕ್ಕೆ ಕಂಚಿಂದ ಆಗಿರುತ್ತೆ. ಬ್ರಾಸ್ ಅನ್ನೋದು ಹಿತ್ತಾಳೆ, ಈ ಮನೆ ಬಾಗಿಲುಗಳಿಗೆ ಹಿಡಿಕೆಗಳು, ಚಿಲ್ಕ, ಬೋಲ್ಟ್ ಅದೆಲ್ಲ ಇದೆಯಲ್ಲ ಅದನ್ನು. ಸ್ಟೈನ್ಲೆಸ್ ಸ್ಟೀಲ್, ಆಲ್ರೆಡಿ ವಿ ಹ್ಯಾವ್ ದಟ್ ಒನ್, ಸ್ಟೀಲ್ ಪಾತ್ರೆ ಮನೇಲಿದ್ದೆ. ಸೊ ದೀಸ್ ಆರ್ ಆಲ್ಸೋ ಮೇಡ್ ಅಪ್ ಆಫ್ ದ ಸೊಲ್ಯೂಷನ್. ಹಾಗಾದ್ರೆ ಹೇಗೆ ಸರ್ ಸೊಲ್ಯೂಷನ್ ಆಯ್ತದು? ಬ್ರಾನ್ಸ್ ಅಂದರೆ ಎರಡು ಡಿಫ್ರೆಂಟ್ ಮೆಟಲ್ಸ್ ಮಿಕ್ಸ್ ಆದರೆ ಅಲ್ಲಿ ಬ್ರಾನ್ಸ್ ಬರುತ್ತೆ, ಅಂದರೆ ಅಲಾಯ್ಸ್ ಟೈಪಲ್ಲಿ. ಬ್ರಾನ್ಸ್ ಯಾವುದಲ್ಲಿ ಬರುತ್ತೆ, ಕಾಪರಿಂದ ಬರುತ್ತೆ. ಕಾಪರನ್ನು ನಾವು ಮಿಕ್ಸ್ ಮಾಡಿದಾಗ ನಮಗೆ ಬ್ರಾನ್ಸ್ ಬರುತ್ತೆ. ಬ್ರಾನ್ಸಲ್ಲೇ. ಹಾಗಾದರೆ ಬ್ರಾಸ್ ಯಾವುದಿದೆ, ಮಿಕ್ಸರ್ ಇದೆ ನೋಡಿ, ಇಲ್ಲಿ ಕೊಟ್ಟಿದೆ. ಈ ಬ್ರಾನ್ಸಲ್ಲಿ ಕಾಪರು 12.25%, ನಂತರ ಅಲ್ಯೂಮಿನಿಯಂ, ಮ್ಯಾಂಗನೀಸ್, ನಿಕ್ಕಲ್, ಜಿಂಕ್ ಇವೆಲ್ಲ ಸೇರಿದ್ರೆ ಬ್ರಾನ್ಸ್ ಆಗುತ್ತೆ. ಅದೇ ಟೈಪಲ್ಲಿ ಬ್ರಾಸ್ ಯಾವುದರಿಂದ ಬರುತ್ತೆ, ಕಾಪರ್ ಆ್ಯಂಡ್ ಜಿಂಕಿಂದ. ನಾನಲ್ಲಿ ಫೋಕಸ್ ಮಾಡ್ತಾಯಿದ್ದೆ, ನೋಡ್ತಾ ಬರಬೇಕು. ಸೊ ಇವೆರಡು ಬ್ರಾಸ್ ಮತ್ತು ಬ್ರಾನ್ಸ್ ಇವೆರಡೂ ಕೂಡ ನಮಗೆ ತಿರ್ಗಾ ಸೊಲ್ಯೂಷನ್ಸಲ್ಲೇ ಬರುತ್ತೆ. ಸೊ ಅಗೇನ್ ದಟ್ ಒನ್. ನೆಕ್ಸ್ಟ್ ನಾರ್ಮಲ್ ಡ್ರಿಂಕ್ಸ್ ದ ಪೀಪಲ್ ಜನರಲಿ ಹ್ಯಾವ್. ಯಾವುದಲ್ಲಿ ಮೊದಲಿಂದ ವಾಟ್ರಿಂದ ತೊಗೊಳ್ಳಿ. ವಾಟರ್ ನೋಡಿದಾಗ ಇಟ್ಸ್ ಅ ಗುಡ್ ಸಾಲ್ವೆಂಟ್. ವಾಟ್ರಿಂದ ನಾವೇನು ಮಾಡ್ತೀವಿ, ಸೋಡಾ ವಾಟರ್, ದೆನ್ ದ ಜ್ಯೂಸಸ್. ಸೋಡಾ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ದಟ್ ಇಸ್ ಎ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆದರೆ ಸೋಡಾ ವಾಟರ್ ಆಯಿತು. ಅದೇ ಟೀ, ಕಿಚನಲ್ಲಿ ಮಾಡ್ತಕ್ಕಂಥ ಟೀ, ಕಾಫಿ ಇದೆಲ್ಲ ಕೂಡ ಒಂದು ಸೊಲ್ಯೂಷನ್ಸ್. ಸೊ ದಿಸ್ ಇಸ್ ಆಲ್ಸೋ ಸೊಲ್ಯೂಷನ್ಸ್. ಹಾಗಾದರೆ DNS ಇರ್ಬೋದು, ಬ್ರಾಸು, ಬ್ರಾನ್ಸು, ಸ್ಟೈನ್ಲೆಸ್ ಸ್ಟೀಲು ಇವೆಲ್ಲವೂ ಕೂಡ ನಮ್ಮ ಸೊಲ್ಯೂಷನ್ಸ್ ಕಂಟೆಂಟಲ್ಲಿ ಬರುತ್ತೆ. ದೆನ್ ವಾಟ್ ಆರ್ ದ ಥಿಂಗ್ಸ್ ಆರ್ ಕಮ್ಸ್ ಅಂಡರ್ ದಟ್, ವಾಟರ್ ಆ್ಯಂಡ್ ಸಾಲ್ಟ್ ಸೊಲ್ಯೂಷನ್, ಆ್ಯಂಡ್ ಹೌ ಡು ದ ಸಾಲ್ಟ್ ಸೊಲ್ಯೂಷನ್ಸ್ ಫಾರ್ಮ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್. ನೆಕ್ಸ್ಟ್, ಈಗ ಕೋಲ್ಡ್ ಕಂಟ್ರೀಸ್ನಲ್ಲಿ ಸಾಲ್ಟ್ ಇಸ್ ಥ್ರೋನ್ ಆನ್ ದ ರೋಡ್ಸ್. ಈ ಉಪ್ಪನ್ನು ರೋಡ್ ಮೇಲೆಲ್ಲ ಹಾಕಿರ್ತಾರೆ. ಯಾಕೆ? ಟು ಮೆಲ್ಟ್ ದ ಸ್ನೋ ಡಿಪಾಸಿಟೆಡ್. ಆ ಸ್ನೋ ಅದ್ರ ಮೇಲೆ ಡಿಪಾಸಿಟ್ ಆಗಬಾರ್ದು, ಮೆಲ್ಟ್ ಆಗಬೇಕಂತ. ಸೊ ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ದ ಸೊಲ್ಯೂಷನ್ ರಿಯಾಕ್ಷನ್. ಸಾಲ್ಟು ಆ ಸ್ನೋಲ್ಲಿ ಮಿಕ್ಸ್ ಆದಾಗ ಮೆಲ್ಟ್ ಆಗಿ ಅದು ಡಿಪಾಸಿಟ್ ಆಗೋದು ಕಡಿಮೆ ಆಗುತ್ತೆ, ಡಿಪಾಸಿಟ್ ಆಗೋದು ಇಲ್ಲ. ಸೊ ಇದು ಕೂಡ ಒಂದು ನಮಗೆ ಸೊಲ್ಯೂಷನ್ಸ್ ಇಲ್ಲ. ಸೊ ವಿ ಹ್ಯಾವ್ ಟು ನೋ ದಟ್ ದ ಡಿಫ್ರೆಂಟ್ ಟೈಪ್ ಆಫ್ ದ ಥಿಂಗ್ಸ್. ಇಲ್ಲಿ ನಮಗೆ ಯಾವುದೇ ಒಂದು ಸಬ್ಸ್ಟೆನ್ಸನ್ನು ತೊಗೊಂಡಾಗ ವಿ ಟೇಕ್ ದ ಸಬ್ಸ್ಟೆನ್ಸ್ ಆ್ಯಂಡ್ ಇನ್ ಅವರ್ ಡೈಲಿ ಲೈಫ್, ಈ ಒಂದು ವಾಟ್ರಲ್ಲಿ ಯಾವುದಾದ್ರು ಒಂದು ಸಬ್ಸ್ಟೆನ್ಸನ್ನು ಡಿಸಾಲ್ವ್ ಮಾಡಿದಾಗ ಇನ್ ಅವರ್ ಡೈಲಿ ಲೈಫ್ ವಿ ಡೀಲ್ ವಿತ್ ದ ಮೆನಿ ಟೈಪ್ ಆಫ್ ದ ಮಿಕ್ಸ್ಚರ್ಸ್. ಸೊ ಸ್ಮಾಲ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ is added to the large quantity of the substance. There are three possibilities on that. I repeat, in our daily life a small amount of the substance is added to the large quantity of the substances, or that one is a solid and there is a liquid, sugar and water, or the salt and water. What happens here? There are three probabilities, or ಮೂರು ಚಾನ್ಸಸ್ ಇರುತ್ತೆ. ಅವನ್ನು ನೋಡಿದಾಗ ನಮಗೇನಾಗುತ್ತೆ, ಸಬ್ಸ್ಟೆನ್ಸ್ ರಿಮೈನ್ ಮೈಕ್ರೋಸ್ಕೋಪಿಕ್. ಕೆಲವೊಂದು ನಾವು ಜಾಸ್ತಿ ಆದಾಗ ಮೈಕ್ರೋಸ್ಕೋಪಿಕ್ ಕರೆಕ್ಟ್ ಕಂಟೆಂಟ್ ಮಾಡ್ಕೋಬೇಕಲ್ಲಿ.
ಅಂದರೆ ಸಾಲ್ಟನ್ನು ನಾವು ತೊಗೊಂಡ್ರೆ ಸಾಲ್ಟ್ ಡಿಸಾಲ್ವ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಸಾಲ್ಟ್ ನಾವು ಬೇರೆ ಏನೋ ಕಂಟೆಂಟ್ ಹಾಕ್ತೀವಿ ಅಂದರೆ ಕೆಲವು ಪಾರ್ಟಿಕಲ್ಸ್ ಹಾಗೆ ಉಳ್ಕೊಡುತ್ತೆ, ಸಾಲ್ಟ್ ಬೇಗ ಡಿಸಾಲ್ವ್ ಆಗುತ್ತೆ. ಯು ಗೋ ಫಾರ್ ದ ಸಾಯಿಲ್ ಪಾರ್ಟಿಕಲ್ಸ್ ಹಾಕಿ, ಸಾಯಿಲ್ ಪಾರ್ಟಿಕಲ್ಸ್ ಹಾಗೆ ರಿಮೈನಿಂಗ್ ಇರುತ್ತೆ. ಸೊ ವಿ ಕ್ಯಾನ್ ಅಬ್ಸರ್ವ್ ದ ಪಾರ್ಟಿಕಲ್ಸ್. ಸೊ ದಟ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್. ಇದು ಒಂದು ಪಾಸಿಬಿಲಿಟಿ ಇದೆ. ಎರಡನೇ ಪಾಸಿಬಿಲಿಟಿ ಯಾವುದಪ್ಪ ಅಂದರೆ ಸಬ್ಸ್ಟೆನ್ಸ್ ಕಂಪ್ಲೀಟ್ಲಿ ಡಿಸಾಲ್ವ್ ಆಗುತ್ತೆ, ಬಟ್ ಆ ಮಾಲಿಕ್ಯೂಲ್ಸನ್ನು ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತೆ, ಅಲ್ಟ್ರಾ ಮೈಕ್ರೋಸ್ಕೋಪ್ ಇರುತ್ತೆ, ಅವನ್ನ ನಾವು ನೋಡ್ಬೋದು. ದಸ್ ಆರ್ ದ ಅನದರ್ ಒನ್. ನೆಕ್ಸ್ಟ್ ಇನ್ನೊಂದು ಥರ್ಡ್ ಒನ್ ಏನಪ್ಪ ಅಂದರೆ ಸಬ್ಸ್ಟೆನ್ಸ್ ಡು ನಾಟ್ ವಿಸಿಬಲ್ ಈವನ್ ಇನ್ ಅಲ್ಟ್ರಾ ಮೈಕ್ರೋಸ್ಕೋಪಿ. ನಾನು ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೀನಿ. ಹಾಗಾದರೆ ಹಾಗೆ ಇದ್ದರೆ ಅವನ್ನೇನಂತ ಕರಿತೀವಿ, ಸಸ್ಪೆನ್ಷನ್ಸ್ ಅಂತ ಕರಿತೀವಿ. ಹಾಗಾದರೆ ಕಂಪ್ಲೀಟ್ ನಾವು ನೋಡಲಿಕ್ಕೆ ಆಗದೇ ಇದ್ದರೆ ಅವನ್ನ ನಾವು ಸೊಲ್ಯೂಷನ್ಸ್ ಅಂತ ಕರಿತೀವಿ. ಎರಡರ ಮಧ್ಯೆ ಇದ್ದರೆ colloids. So we are getting the three types of the things here. One is the suspensions, colloids and solutions. What are solution, what are colloids and what are suspensions, we can get it. But ನಿಮಗಲ್ಲಿ what are colloids important and what are solutions important. What is a solution or what are solutions? ನೀವು questions ನೋಡಿದಾಗ ಏನಾಗುತ್ತೆ, we'll get that one. The substance do not visible even in ultra microscopy. That is called as the solutions. And the colloids means suspension we can see through the microscopy, and suspensions means we can see the microscopic particles, the undissolved particles in the solvent easily. So this is about the how the plausibilities are there. Now it is, here is an heterogeneous. Which is heterogeneous? If the molecules can see, if the substances can see, there is an heterogeneous, and even we can see through the microscopic, those are also called heterogeneous because we could see the particles, and the particles which we could not see even through the ultra microscopic, those called homogeneous. That's one. So two types of solutions, homogeneous and heterogeneous we got, and the three contain suspensions, colloids and solutions. Then we come to that one. What is a binary solution? And solution definition ನೋಡಿದಾಗ what is a solution? 8 ಇಂದ ಬಂದಿದೆ, 10th ಅಲ್ಲಂತೂ ತುಂಬ ಜಾಸ್ತಿನೇ ಕೊಟ್ಟಿದೆ. ಸೊಲ್ಯೂಷನ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಸಬ್ಸ್ಟೆನ್ಸಸ್ ಇದರದ್ದು ನಾವೇನು ತಗೋತೀವಿ, ಹೋಮೋಜಿನಿಯಸ್ ಸೊಲ್ಯೂಷನ್ ಅಂತ ತಗೋತೀವಿ. ಇಟ್ ಇಸ್ ಅ ಸೊಲ್ಯೂಷನ್ ಇಸ್ ಅ ಮಿಕ್ಸ್ಚರ್ ಆಫ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಸಬ್ಸ್ಟೆನ್ಸಸ್ ಇನ್ ಇಟ್. ಸೊ ಇನ್ ದಿಸ್ ಒನ್ ದ ಅನದರ್ ಕಂಟೆಂಟ್ ಇಸ್ ಅ ಬೈನರಿ ಸೊಲ್ಯೂಷನ್. ವಾಟ್ ಇಸ್ ಬೈನರಿ ಸೊಲ್ಯೂಷನ್? ಬೈ means two. Binary solution means the solutions which are made up of only two components. Here the two components are solute and solvent. Observe this one, solute and solvent. Solute is one component and solvent is another component. Both are combined together, it form a solution. So we can go for that one. What is solution? Solution is a homogeneous mixture of the two components, solute and solvent. Then what is a solute? The smaller proportion is called solute and the larger component is called solvent. So this is about the one. Then what are the different types of solutions we get? Solutions we can say, depending upon the nature of the solutions, we are going for binary solutions only. Only the component will be the two, not more than two. So that's called binary solutions. So how many types of binary solutions are there? Depending upon the nature, you go for solid, liquid and gas. Solid and liquid gas, just you have to go for the permutations and combinations. Solid, liquid and gas. First you take that one, solid in solid first. Both that one, the solute is also solid and the solvent is also solid. So solid in solid, then solid in liquid, again solid in gas. Then come to second one, liquid in solid, liquid in liquid, liquid in gas. Again the another one is gas in solid, gas in liquid and gas in gas. So totally by making the permutations and combinations we will get 9 types of the solutions we have. So here is a 9 types of solutions. We could see that 9 types of solutions here. Clearly you could see. What are the 9 types of solutions? Just I abbreviated. ನಾನು abbreviation formula ಬರ್ತೀನಿ. S and S ಅಂದರೆ solid in solids, solute to solid, solvent to solid, ಕರಸ್ಕೊಳೋದು ಸಾಲಿಡು, ಕರಗೋದು ಸಾಲಿಡ್. ಸೊ ಸಾಲಿಡ್ ಇನ್ ಸಾಲಿಡ್ ಎರಡೂ ಕೂಡ ಸಾಲಿಡ್ ಆಗಿರಬೇಕು. ಸೊ ಸಾಲಿಡ್ ಇನ್ ಸಾಲಿಡ್ ತೊಗೊಂಡಾಗ ಅಲಾಯ್ಸ್ ಬರುತ್ತೆ. ಅಲಾಯ್ಸ್ ಬಂದಾಗ ಏನಾಗುತ್ತೆ, ದೇ ಫಾರ್ಮ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಸಬ್ಸ್ಟೆನ್ಸಸ್. ದಟ್ಸ್ ಅಬೌಟ್ ದ ಅಲಾಯ್ಸ್. ನೆಕ್ಸ್ಟ್ ದ ಎಕ್ಸಾಂಪಲ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ದೆನ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್, ಸಾಲಿಡ್ ಇನ್ ಲಿಕ್ವಿಡ್.
Solute is solid and liquid. Salt solution or sugar solution. Solid in gases. ಕ್ಯಾಂಪರ್ ಕರ್ಪೂರ ತೆಗೆದು ಹೊರಗಡೆ ಇಡಿ, ಕರಗ್ತಾ ಹೋಗುತ್ತೆ. ಎಲ್ಲಿ ಕರಗುತ್ತೆ? ಏರಲ್ಲಿ ಕರಗ್ತಾ ಹೋಗುತ್ತೆ. ಸೊ ಸಾಲಿಡು ಏರಲ್ಲಿ ಕರಗ್ತಾ ಇದೆ. ದಟ್ಸ್ ಅಬೌಟ್ ಸಾಲಿಡ್ ಇನ್ ಗ್ಯಾಸಸ್. Just to go through that one. This is a table you have already learnt in 10th standard also. Then liquid in gas, liquid in solid ತೊಗೊಂಡು ಈಗ ಮೇಯ್ನು ಸೊಲ್ಯೂಟು ಲಿಕ್ವಿಡ್. See, observe that one. I have taken the different types of the components here. First, permutations are like solid in solid, solid in liquid, in solid in gas. Next, liquid in solid, liquid in liquid, liquid in gas. Again, gas in solid, gas in liquid, gas in gas. Solid in solids के alloys. Solid in liquid के salt solution or sugar solution. Solid in gas के camphor in air. Again, liquid in gas, liquid in solid. Liquid in solid ತೊಗೊಂಡಾಗ liquid is metal is an mercury and zinc. ಈ ಲಿಕ್ವಿಡಲ್ಲಿ ಮರ್ಕ್ಯುರಿ ಮತ್ತು ಜಿಂಕ್ ಮಿಕ್ಸ್ ಮಾಡಿದಾಗ ಲಿಕ್ವಿಡ್ ಇಸ್ ಮರ್ಕ್ಯುರಿ ಆ್ಯಂಡ್ ಜಿಂಕ್. ಸೊ ದೀಸ್ ಆರ್ ಕಾಲ್ಡ್ ಅಮಾಲ್ಗಮೇಟೆಡ್ ಸಬ್ಸ್ಟೆನ್ಸಸ್. ಅಮಾಲ್ಗಮ್ ಅಂದ ತಕ್ಷಣ Hg ಇರಲೇಬೇಕು. Hg in zinc and Hg in gold. Mercury in zinc and mercury in gold. Again, liquid in liquid. Alcohol and water. This is very good content. See, this is very good thing for you. You can learn easily because many videos and have been brought about alcohol and other things. Nowadays that one. ಹೌದಲ್ಲ? ಈ ಆಲ್ಕೋಹಾಲು ಮತ್ತು ನೀರು, ಎಣ್ಣೆ ಮತ್ತು ನೀರು, ಎಣ್ಣೆಗೂ ಮತ್ತು ನೀರಿಗೂ ಭಾಳ ಫ್ರೆಂಡು. ಅಲ್ಲಿ ಹೇಳ್ತಾರೆ ಸೋಡಾನು ಎಣ್ಣೆನೂ ತುಂಬ ಫ್ರೆಂಡು ಅಂತೇಳಿ. ಇಲ್ಲಿ ನಮಗೆ ಈ ಎರಡು ಕಂಟೆಂಟ್ ಬರುತ್ತೆ. ದಟ್ಸ್ ಜಸ್ಟ್ ಟು ಗೋ ಫಾರ್ ದ ಜೋಕ್ ಓನ್ಲಿ. Don't take it as easy because you can recall that words but you can forget these things. That's why just record, you get it back to the alcohol and water. And benzene and carbon tetrachloride. This is another thing is ಇದು ಜ್ಞಾಪಕ ಇರುತ್ತೆ, ಇದು ಜ್ಞಾಪಕ ಇರಲ್ಲ ನಿಮಗೆ, ಮರ್ತೋಗ್ಬಿಡ್ತೀರಾ. ಸೊ ಬೆನ್ಸಿನ್ ಆ್ಯಂಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ದಿಸ್ ಈಸ್ ಅಬೌಟ್ ಲಿಕ್ವಿಡ್ ಇನ್ ಲಿಕ್ವಿಡ್. ಬೋತ್ ಆರ್ ಲಿಕ್ವಿಡ್ಸ್. ದೆನ್ ಲಿಕ್ವಿಡ್ ಇನ್ ಗ್ಯಾಸ್. ಸೊಲ್ಯೂಟ್ ಈಸ್ ಲಿಕ್ವಿಡ್ ಆ್ಯಂಡ್ ದ ಗ್ಯಾಸ್ ಈಸ್ ದ ಸಾಲ್ವೆಂಟ್. ಮಿಸ್ಟ್. ವಾಟರು ಮಿಸ್ಟ್ ಫಾಗಲ್ಲಿ ಸೇರಿದಾಗ ಅದು ಫಾಗ್ ಆ್ಯಂಡ್ ಮಿಸ್ಟ್ ಫಾರ್ಮ್ ಆಗುತ್ತೆ. ದಿಸ್ ಇಸ್ ದ ಮಿಸ್ಟ್. ದೆನ್ ಗೋ ಫಾರ್ ಗ್ಯಾಸ್ ಇನ್ ಸಾಲಿಡ್. ಗ್ಯಾಸ್ ಇನ್ ಸಾಲಿಡ್. ಹೈಡ್ರೋಜನ್ ಈಸ್ ಅಬ್ಸಾರ್ಬ್ಡ್ ಆನ್ ಪ್ಲಾಟಿನಮ್. Here the term is adsorbed, not absorbed. It's very clear. What is meant by absorption and what is meant by adsorption. Adsorption ಅಂದರೆ ಅಕ್ಯುಮುಲೇಷನ್ ಆಫ್ ದ ಪಾರ್ಟಿಕಲ್ಸ್ ಆನ್ ದಿ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸ್ ಮೇಲೆ ಬೇರೆ ಪಾರ್ಟಿಕಲ್ ಕೂತ್ಕೊಂಡ್ರೆ ಅದು ಅಡ್ಸಾರ್ಪ್ಷನ್. ಅಂದರೆ ಹೈಡ್ರೋಜನು ಅಡ್ಸರ್ಬ್ ಆಗಿದೆ. ಹೈಡ್ರೋಜನ್ ಅಡ್ಸರ್ಬ್ ಯಾವುದ್ರ ಮೇಲೆ? ಪ್ಲಾಟಿನಮ್ ಮೇಲೆ ಹೈಡ್ರೋಜನ್ ಅಡ್ಸರ್ಬ್ ಆಗೋದು. ದಟ್ ಇಸ್ ಅ ಗ್ಯಾಸಸ್ ಇನ್ ಸಾಲಿಡ್. ಇನ್ ಅವರ್ ಕಿಚನ್ ಆಲ್ಸೋ ವಿ ಕ್ಯಾನ್ ಸಿ ದಟ್ ಹೌ ದ ಗ್ಯಾಸಸ್ ಅಡ್ಸರ್ಬ್ ಆನ್ ದ ಸಾಲಿಡ್ ಪಾರ್ಟಿಕಲ್ಸ್. ರೈಸ್ ಮಾಡ್ತಾ ಇರ್ತಾರೆ, ರೈಸ್ ಗ್ರ್ಯಾನ್ಯೂಲ್ಸು. ರೈಸಲ್ಲಿ ಸೀದೋಗುತ್ತೆ. ಹೊರಗಡೆ ಟಿ ವಿನಲ್ಲಿ ಯಾವುದೋ ಒಂದು ಸೀರಿಯಲ್ ನೋಡ್ತಾ ಇರ್ತಾರೆ. ಆ ಸೀರಿಯಲ್ ನೋಡ್ಬೇಕಾದ್ರೆ ಮರ್ತೋಗ್ಬಿಡ್ತಾರೆ. ಅವಾಗೇನಾಯ್ತು, ಕೆಳಗಡೆ ದ ರೈಸ್ ವಿಲ್ ಚರ್ಡ್ ಅಪ್, ಕೆಳಗಡೆ ಸೀದೋಗುತ್ತೆ. ಅದು ಸೀದೋದಾಗ ಸ್ವಲ್ಪ ವಾಸನೆ ಬರುತ್ತೆ, ಗೊತ್ತಾಗ್ತದೆ. ಇಮ್ಮಿಡಿಯೇಟ್ ಹೋಗಿ ನೋಡ್ತಾರೆ, ಸ್ವಲ್ಪ ಕೆಳಗಡೆ ಸೀದೋಗುತ್ತೆ. ಬಟ್ ದ ಕಾರ್ಬನ್ ಕಂಟೆಂಟ್, ಆ ಸೀದೋಗುತ್ತೆ ಕಾರ್ಬನ್ನು ಈಚ್ ಗ್ರ್ಯಾನ್ಯೂಲ್ ಮೇಲೆ ಡಿಪಾಸಿಟ್ ಆಗುತ್ತೆ. ಜಾಸ್ತಿ ಸೀದೋದ್ರೆ we can get it. That is also, what about that one? The gases on the solid, but absorption will think a little. Hydrogen adsorbed on platinum. You take this one ಅಲ್ಲಿ ನಮಗೆ ಸೀದೋಗಿದೆ ಅಂತ ಗೊತ್ತಾಗಬೇಕಾದ್ರೆ ಕಾರ್ಬನ್ ಕಂಟೆಂಟ್ ಗೊತ್ತಾಗುತ್ತೆ. ಸೊ ದಟ್ಸ್ ಅಬೌಟ್ ದಿ ಗ್ಯಾಸಸ್ ಇನ್ ಸಾಲಿಡ್. ನೆಕ್ಸ್ಟ್ ಗ್ಯಾಸಸ್ ಇನ್ ಲಿಕ್ವಿಡ್. ಕೀಪ್ ದಿಸ್ ಎಕ್ಸಾಂಪಲ್. ಇದು ಆಗೋದು, ಬಟ್ ಕಿಚನಲ್ಲಿ ಆಗೋದು ಕೂಡ, ಅದು ಕೂಡ ಬೆಸ್ಟ್ ಎಕ್ಸಾಂಪಲ್. ಬಟ್ ದಟ್ ಕೀಪ್ ಇನ್ ಯುವರ್ ಮೈಂಡ್. ಬಟ್ ಯು ಕೀಪ್ ದಿಸ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇದು ಹೈಡ್ರೋಜನ್ ಅಡ್ಸರ್ಬ್ ಆಗುತ್ತೆ ಪ್ಲಾಟಿನಮಲ್ಲಿ. ಅಡ್ಸರ್ಬಿಂಗ್ ಅಂದರೆ ಪಾರ್ಟಿಕಲ್ಸು ಒಂದು ಜಾಗದಲ್ಲಿ ಕವರ್ ಆಗೋದು. ರೈಟಿಂಗ್ ಆನ್ ದ ಪೇಪರ್ ನೋಡಿ, ಇದರಲ್ಲಿ ರೈಟಿಂಗ್ ಬರೆದಿದ್ದು ಇದೆಲ್ಲ, ಇದು ಕೂಡ ಒಂದು ಅಡ್ಸರ್ಪ್ಷನ್ನೇ. ಆದರೆ ಇದು ಕೆಮಿಕಲ್ ಅಬ್ಸರ್ಪ್ಷನ್. ವಾಟ್ಸ್ ದಟ್ ಕೆಮಿಕಲ್ ಅಬ್ಸರ್ಪ್ಷನ್? ಇದನ್ನು ಇಮ್ಮಿಡಿಯೇಟ್ ರಬ್ ಮಾಡೋಕ್ಕಾಗಲ್ಲ. ಸೊ ವಿ ಟೇಕ್ ಅನದರ್ ಕೆಮಿಕಲ್. ಸೊ ದಿಸ್ ಇಸ್ ಕೆಮಿಕಲ್ ಅಡ್ಸರ್ಪ್ಷನ್. ಬೋರ್ಡ್ ಚಾಕ್ ಪೀಸ್ ತೊಗೊಂಡು ಬೋರ್ಡಲ್ಲಿ ಬರೆಯೋದು, ಅದು ಅಡ್ಸರ್ಪ್ಷನ್, ಫಿಸಿಕಲ್ ಅಡ್ಸರ್ಪ್ಷನ್. ವಾಲ್ಗೆ ಪೇಂಟ್ ಹೊಡೋದು, ಅದು ಕೆಮಿಕಲ್ ಅಡ್ಸರ್ಪ್ಷನ್. ಇದರಲ್ಲಿ ಬರುತ್ತೆ ನಮಗೆ. ವಿ ಕ್ಯಾನ್ ಗೋ ದಟ್ ಒನ್. ಸರ್ಫೇಸ್ ಕೆಮಿಸ್ಟ್ರಿಲಿ ಇನ್ನೂ ಡೀಟೇಲಾಗಿ ಬರುತ್ತೆ. ಅಡ್ಸರ್ಪ್ಷನ್ ಮೈಂಡಲ್ಲಿ ಇಟ್ಕೊಳ್ಳಿ. ಅಡ್ಸರ್ಪ್ಷನ್ ಟು ಪ್ಲಾಟಿನಮ್. ದಟ್ಸ್ ನೆಕ್ಸ್ಟ್ ಗ್ಯಾಸಸ್ ಆ್ಯಂಡ್ ಲಿಕ್ವಿಡ್. ಸೋಡಾ ಆ್ಯಂಡ್ ಬಿವರೇಜಸ್. ಈ ಗ್ಯಾಸನ್ನು ಲಿಕ್ವಿಡಲ್ಲಿ ಮಾಡಿ, ಕಾರ್ಬನ್ ಡೈಆಕ್ಸೈಡ್ನ ವಾಟರ್ ಹಾಕೋದು, ಸೋಡಾ ವಾಟರ್. ಬಿವರೇಜಸ್, ಕೋಕೋ ಕೋಲಾ, ಥಮ್ಸ್ ಅಪ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ದಿ ಸೋಡಾ ಆ್ಯಂಡ್ ಬಿವರೇಜಸ್ ಮೇಡ್ ಆಫ್ ದಿ ಎಕ್ಸಾಂಪಲ್ ಫಾರ್ ದ ಗ್ಯಾಸ್ ಲಿಕ್ವಿಡ್. ದೆನ್ ಗ್ಯಾಸ್ ಇನ್ ಗ್ಯಾಸ್ ಏರ್, ಬೆಸ್ಟ್ ಎಕ್ಸಾಂಪಲ್. ಇದರಲ್ಲಿ ಯಾವುದಾದ್ರು ಒಂದು ಎಕ್ಸಾಂಪಲ್ ಕೇಳ್ಬೋದು 1 ಮಾರ್ಕ್ಸಲ್ಲಿ. you are maybe asked in the examination. Then come to next one. What are the
concentration of the solution. It's very clear. What is meant by concentration of solution? Concentration of solution ಅಂದರೆ ಏನು? What is meant by concentration? It depends upon the amount of the solute. ಈ ಕಾನ್ಸಂಟ್ರೇಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಹೌ ಮಚ್ ಆಫ್ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ಡಿಸಾಲ್ವ್ಡ್ ಇನ್ ದ ಗಿವನ್ ಸಾಲ್ವೆಂಟ್. ಎಷ್ಟು ಸಾಲ್ಯೂಟು ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಿದೆ ಅನ್ನೋದಕ್ಕೆ ನಮಗೆ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಇದೆ. ಈಸ್ ಅನ್ ಒನ್ ಎಕ್ಸಾಂಪಲ್ ಫಾರ್ ದಟ್ ಒನ್. ದ ಡಿಫ್ರೆಂಟ್ ಫಾರ್ಮುಲಾಸ್ ಆರ್ ದಟ್. ಮಾಸ್ ಪರ್ಸೆಂಟೇಜ್ ಅನ್ನು ನೋಡಿದಾಗ this is a mass percentage, and weight of the solute, WB means weight of the solute divided by the product of the solute and solvent. So WB is the mass of the solute and W is the mass of the solvent. We can go for this one. Then volume percentage. I think this is a plus only. WA plus WB. This is total mass means here. Just make the corrections. If it is there, I will tell you that later. It's very clear that one. Sum of that one. Then volume percentage. Volume percentage again VB divided by VA plus VB. VB means volume of the solute divided by volume of the solvent plus volume of the solute into 100. This is plus only. Just make it as plus. Then after this, the weight percentage and weight minus volume percentage. Again we are taking both the weight and volume percentage. This is also one mode of the how to find the concentration of substance. Then these are the common terms: molarity, normality, molality, mole fraction, and formality is there. Again that formality and parts per molarity, normality, molality, mole fraction. What is molarity? Weight volume percent is also calculated by same type only. So weight minus volume percentage, then we are getting weight by volume into 100% weight of the solute. And this is only one way how many types of the concentration methods are there. But CET you are maybe asked in the CET questions, the NEET questions. But NEET questions there is ಸ್ವಲ್ಪ ಕಡಿಮೆ. In fact, application questions are very important. Then go for molarity. What is molarity? Molality. These are very nearest to terms. So number of the moles of the solute dissolved in 1 liter of solution, that's called molarity. The same content, number of the moles of the substance present in 1 kg of the solvent, that's called molality. So the proportion is given. Number of the moles of the solute divided by volume solution, that's called N by V of L. That's volume in liters. Same type. Come to that the normality. Normality depends upon the number of gram equivalent of the solute particles present in the volume of the solution. So how many volume of the solution? That's in the solute will be in the number of the gram equivalent points. This is N by VL again. Then the molality. As you go for that molality means it's only one difference is kg and then here is liter. Here is a solute present in 1 kg of substance, 1 kg of solvent, and the solute present in 1 liter of solution. So that's about the one thing. The next one is mole fraction. Here's a mole fraction is, we can define that mole fraction. Mole fraction is in terms of the XB. XB is called number of solute particles divided by sum of the solute and solvent particles. So if you take solute and if you take solvent, you can take both the mole fraction of that and the solute and solvent mole fractions. So this is about the thing. Once again I recall you, the concentration of solution is the different mass percentage, volume percentage, weight minus volume percentage, molarity, normality, molality, mole fraction, and the next one is there. Here is the formality. Go for formality. Here is the number of gram molecular mass of the moles of the ionic solute present in 1 liter of solution is called formality. Here is a number of the gram molecular mass or the moles which are present in the that ionic solute is present in 1 liter of solution is called formality. These are only the modes of concentration. How to find that one? Then parts per million. The last one is the parts per million. Again that one, the million is there.
weight of the solute divided by weight of the solvent plus solute into 10 to the power of 6, that's a million. This is the total 9 methods of finding the concentration. Then you go for solubility. What is that solubility? Solubility means the maximum amount of the substance that can be completely dissolved in specified amount of the solvent. ಸ್ಪೆಸಿಫೈಡ್ ಅಮೌಂಟ್ ಆಫ್ ದ ಸಾಲ್ವೆಂಟ್ ಅಂದರೆ ಆ ಸಾಲ್ವೆಂಟ್ ಎಷ್ಟಿರುತ್ತೆ ಅಂತ ಗೊತ್ತಿರಬೇಕು ನಮಗೆ. ಎಷ್ಟು ಸಾಲ್ಯೂಟ್ ಕರಗುತ್ತೆ, ಎಷ್ಟು ಸಾಲ್ವೆಂಟಲ್ಲಿ ಕರಗಿದೆ, ದಟ್ಸ್ ಅಬೌಟ್ ದ ವೆರಿ ಕ್ಲಿಯರ್. ದಟ್ ಈಸ್ ಕಾಲ್ಡ್ ಸಾಲ್ಯುಬಿಲಿಟಿ. ಹೌ ಮಚ್ ಆಫ್ ದ ಸಾಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ the amount of the or the volume of the solvent. Here it is. For example, 23 grams of salt is dissolved in the water at 20 degrees centigrade. Then it can be expressed in gram per liter or mole per liter. 23 grams per 1 liter at 20 degrees centigrade. Again, the classifications of the solutions. How do we classify the solutions? It is based on the quantity of the solute. How much of the quantity of the substance is present in this one. So here it is. The first one is an unsaturated solutions. In unsaturated solutions, lesser amount of the solute is dissolved in state than its solubility. Observe the point. Correct ನೋಡ್ಕೋಬೇಕು. Lesser amount of the solute is dissolved in dissolved state than its solubility. ಅಂದರೆ ಕಡಿಮೆ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸು ಡಿಸಾಲ್ವ್ ಆಗಿದ್ರೆ ಸಾಲ್ವೆಂಟಲ್ಲಿ ಅದನ್ನು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 1 ಲೀಟರ್ 1 ಕಪ್ ಆಫ್ ವಾಟರ್ನಲ್ಲಿ 1 ಸ್ಪೂನ್ ಆರ್ ಹಾಫ್ ಸ್ಪೂನ್ ಶುಗರ್ ಹಾಕಿ ಕಂಪ್ಲೀಟ್ ಡಿಸಾಲ್ವ್ ಮಾಡಿ ಅದು ಇನ್ನೂ ಕೂಡ ಇನ್ನೊಂದು ಸ್ಪೂನ್ ಶುಗರನ್ನು ಕರಗಿಸುತ್ತೆ. ದಟ್ ಈಸ್ ಕಾಲ್ಡ್ unsaturated. It is still capable to dissolve some other components. Then come to another one. Here's an saturated. What is a saturated? Same amount of the solute in its dissolved state as its solubility. Solubility ಎಷ್ಟಿರುತ್ತೋ ಅಷ್ಟು ಕರಗಿರುತ್ತೆ. That's called saturated. So the same amount of the solute in its dissolved state as its solubility. ಎಷ್ಟು ಕರಗಬೇಕೋ ಅಷ್ಟು ಕರಗಿರುತ್ತೆ. That is completely called saturated solution. There is no any further dissolve of the particles in the given solvent. Then supersaturated. Observe that one, supersaturated. More amount of the solute is dissolved in the state than its solubility. ಸೊ 1 ಲೀಟರ್ 1 ಕಪ್ ಆಫ್ ವಾಟರ್ನಲ್ಲಿ 1 ಸ್ಪೂನ್ ಶುಗರ್ ಹಾಕಿದರೆ ಕರಗ್ತಾ ಇತ್ತು. 2 ಸ್ಪೂನ್ ಹಾಕಿದರೆ ಕರಗಿದೆ. ಬಟ್ 5 ಸ್ಪೂನ್ ಹಾಕ್ಬಿಟ್ರೆ ಏನಾಗುತ್ತೆ, ಅಗೇನ್ ಮೋರ್ ಅಮೌಂಟ್ ಆಫ್ ದ ಸಾಲ್ಟ್ ಇಸ್ ಡಿಸಾಲ್ವ್ಡ್ ಬಟ್ ದ್ಯಾನ್ ಇಟ್ಸ್ ಸಾಲ್ಯುಬಿಲಿಟಿ. ಬಟ್ ಕೆಳಗಡೆ ಏನಾಗುತ್ತೆ, ಹಿಯರ್ ಇಸ್ ಅ ಫಾರ್ಮೇಷನ್ ಆಫ್ ದ ಪ್ರಿಸಿಪಿಟೇಷನ್ ಇಸ್ ದೇರ್. ಇಲ್ಲಿ ನೋಡೋಣ, ಈ ಸ್ಯಾಚುರೇಟೆಡ್ ಏನಾಗುತ್ತೆ, ಹಿಯರ್ ಇಸ್ ಅನ್ ನೋ ಪ್ರಿಸಿಪಿಟೇಷನ್ ಬಟ್ ಹಿಯರ್ ಇಸ್ ಅನ್ ಪ್ರಿಸಿಪಿಟೇಷನ್ ಬಟ್ ಹಿಯರ್ ಇಸ್ ಅ ಡೈನಮಿಕ್ ಈಕ್ವಿಲಿಬ್ರಿಯಮ್ ಇನ್ ಸ್ಯಾಚುರೇಟೆಡ್. So that is called dynamic equilibrium. How that the dynamic equilibrium comes? Undissolved solute plus solvent gives rise to solution. That's called dynamic equilibrium. This is a dynamic equilibrium. Just you go for that complete reaction. What is a dynamic equilibrium? Dynamic equilibrium means undissolved solute plus solvent gives rise to solution. Now it is very important for that one. Before that, as we know that the different types of the solid, different types of the solutions, what is that one? Solid in solid, liquid in solid in liquid, solid in gases, liquid in solid, liquid in liquids, liquid in gases, all the things. Again, on the main point of that one, the gases in liquids. As we know that one, the gases are dissolved in liquid. Here it comes under how do the gases dissolve in liquid? That is given by one of the scientist Henry's law. This is effect of the pressure on solubility of gas in liquid. You will ನೋಡ್ಕೋಬೇಕು. Henry's law ಅಂದ ತಕ್ಷಣ ನಿಮಗೆ ಗೊತ್ತಿರಬೇಕು. It tells about the solubility of gas in liquid. So what is the statement? What is an expression of this? What's the definition? We can get it here. Solubility of a gas in a liquid at a given temperature is directly proportional to pressure at which it is dissolved. So once again I go through. Solubility of gas in a liquid is directly proportional to at which it is dissolved at constant temperature or given temperature. ಇದನ್ನು ನಾವು ಇನ್ನೂ ಸರಿಯಲ್ಲಿ ಬರೀಬೋದು. At given temperature, solubility of a gas of a liquid solubility of a gas in liquid is directly proportional to its pressure. So again that one you can go. Here is one formula for the Henry's law. XB, there is a solubility of gas.
the solubility of the gas in liquid is directly proportional to pressure. So just to reverse this one, P is equal to proportionality. By removing the proportionality, we can add Kh, that's called Henry's constant. That's Kh. Here is about Xb is the mole fraction of the gases of the solute, and Kh is Henry's constant. So this is about the how we go for the different types of the solutions and Henry's law. So just remember Henry's law is very important. How do we remember Henry's law? Henry's law comes under the solubility of the gases in liquid. So solubility of gases in liquid at constant temperature or at given temperature is directly proportional to its pressure. So this is about the another. Then we come to that. Then we come to the another one. In the Henry's law, if we draw the graph will like this for Henry's law, mole fraction versus partial pressure. Again, there are some limitations for Henry's law. Just go through what are the different limitations for Henry's law. Henry's law takes place in certain conditions, but these conditions should be applied. Henry's law does not take place if too high pressure is there. So no too high pressure, low pressure. It should not be high, it should not be low. Then no chemical reactions for the solid with liquid. So solid ಮತ್ತು liquid ಎರಡು ಕೂಡ chemical reactions involve. No dissociation of solute in solution. So this is the limitations of applications of Henry's law. So then after that one we come to that the very important application question. What are the applications of Henry's law? This is a 2 mark questions that will be focused in the examination. So here's an dissolution of carbon dioxide in beverages under high pressure, that is to be done by Henry's law. That's application. Then you go for very important aspect, hemoglobin in our body and oxygen. So when hemoglobin mixes with oxygen, it forms oxyhemoglobin, and in living organisms, due to that high partial pressure is the same term, the reaction of the release of oxygen in the tissues, that is also done by according to that Henry's law. So this is an application, how that one, by that application only we can go through that one. Hemoglobin mixed with the oxygen, it forms oxyhemoglobin. Again the energy oxygen supply to the every cell is also done by that by the same principle. So then one more is there. Here's one more the medical aspect is there, anoxia. Anoxia is for the people who are living in high altitude due to the lower partial pressure and leading the lower concentration of the oxygen in blood tissues. So that's about the one of the chemical, that anoxia, that's also application of the Henry's law. Anoxia is made for that. So for the people who are living in high altitude, what happens due to lower partial pressure leading the lower concentration of oxygen? Then compressed air. If the compressed air for the scuba divers, they use that one the air because in order to avoid the bends. Why? If they did not use that the compressed air, the scuba divers, when they come out from the surface of the ocean or the sea, their organs will be bent. That's when they bends. What is meant by bends? Bends is a severe pain in muscles or joints due to the sudden decompression of air when they come out of the sea. So this is about the bends. This is about Henry's law. Then that comes to the Raoult's law. Again the Raoult's law, it depends upon the partial pressure, that is vapor pressure. That pressure only on the gases and liquid by the Henry's law. Raoult's law depends upon the vapor pressure. So here the vapor pressure of the solute containing the non-volatile solute. The vapor pressure of the solution containing the non-volatile solute. When a non-volatile solute is added in the solution, then the vapor pressure of that solution is directly proportional to mole fraction of the solvent. Once again I repeat, the vapor pressure of the solution containing a non-volatile solute. What is meant by non-volatile? ಅದು ಮೇಲ್ಗಡೆ ಎವಾಪ್ರೇಟ್ ಆಗಬಾರ್ದು ಲಿಕ್ವಿಡ್ ಇದೆ. ಪೆಟ್ರೋಲ್ ನೋಡಿ, ಪೆಟ್ರೋಲ್ ಇಟ್ಟರೆ ವೋಲೆಟೈಲ್ ಅದು ಎವಾಪ್ರೇಟ್ ಆಗ್ತಾ ಇರುತ್ತೆ.
ಸೊ ನಾನ್ ವಾಲಟೈಲ್ ಸಾಲ್ಟ್ ಅದು ಯಾವುದಕ್ಕೆ ಪ್ರೊಪೋರ್ಷನೇಟ್ ಆಗಿರುತ್ತೆ, ಮೋಲ್ ಫ್ರಾಕ್ಷನ್ ಆಫ್ ದ ಸಾಲ್ವೆಂಟ್. ಸೊ isn't P proportional to XA, that's about the mole fraction. Again, by removing the proportionality constant, P is equal to KXA. For pure liquids, XA is equal to 1, then P naught is equal to K. So it's in one expression of the Raoult's. And come to the another aspects in the Raoult's law. Here's the relative lowering pressure is there. Just I explain you, then I continue this one. So for relative lowering by pressure, Raoult's law is in the three aspects. So just you come to that one, then we start in the next other classes, because that 30 minutes class is that I think it is too long. So we continue in the next one.